ನಮಸ್ತೆ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ. ಬಳ್ಳಾರಿಗೆ ಡಿಕೆ ಶಿವಕುಮಾರ್ ಆಗಮನ, ಮೃತ ರಾಜಶೇಖರ ಕುಟುಂಬಕ್ಕೆ ಸಾಂತ್ವನ. ಬ್ಯಾನರ್ ಗಲಾಟೆ, ಗುಂಡೇಟು, ವ್ಯಕ್ತಿಯೊಬ್ಬನ ಸಾವಿನಿಂದಾಗಿ ಬಳ್ಳಾರಿ ರಾಷ್ಟ್ರವ್ಯಾಪ್ತಿ ಸುದ್ದಿಯಲ್ಲಿದೆ. ಹೀಗಾಗಿ ವಿರೋಧ ಪಕ್ಷದ ಮುಖಂಡರುಗಳು ಸೇರಿದಂತೆ ಆಡಳಿತ ಪಕ್ಷದ ಮುಖಂಡರುಗಳು ಬಳ್ಳಾರಿಗೆ ಬಂದು ಹೋಗುವುದು ಸಾಮಾನ್ಯ ದೃಶ್ಯವಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರುಗಳು ಕಡದಿಡ ನೀರಲ್ಲಿ ಮೀನಿಡಿಯುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಸುಳ್ಳುಗಳು, ಆರೋಪ ಪ್ರತ್ಯಾರೋಪಗಳು ನಾಯಕರ ಬಾಯಲ್ಲಿ ನಾಗಲೋಟ ನಡೆಸಿವೆ. ಹೀಗಿರುವಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬಳ್ಳಾರಿಗೆ ಭೇಟಿ ನೀಡಿ ಗುಂಡೇಡಿನಿಂದ ಮೃತರಾಗಿರುವ ರಾಜಶೇಖರ್ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್, ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಮೀರ್ ಅಹ್ಮದ್, ಶಾಸಕರುಗಳಾದ ನಾಗೇಂದ್ರ, ಭರತ್ ರೆಡ್ಡಿ ಸೇರಿದಂತೆ ಇತರೆ ನಾಯಕರುಗಳು ಹಾಜರಿದ್ದರು. ಕರ್ಕೊಂಡು ಹಲೋ ಈ ಕಡೆ ಬನ್ನಿ ಪ್ಲೀಸ್. ಇದೊಂದು ಮಾಡಿಕೊಡ್ರಿ ಸರ್, ನಿಮ್ಗೆ ಪುಣ್ಯ ಬರ್ತೈತೆ ಸರ್ ನಿಮಗೆ. ಪ್ಲೀಸ್ ಸರ್ ನಿಮ್ಗೆ ಇಬ್ರು ಗಂಡು ಮಕ್ಕಳು ಇಬ್ರು ಹೆಣ್ಮಕ್ಳು ಸರ್. ಇವಾಗ ಆತ ದೊಡ್ಡ ಆಗ್ತದೆ ಸರ್. ಇದಾಗಿದೆ ಸರ್, ಕ್ಯಾಮ್ರಾಯಿಂದ ಬನ್ನಿ. ಜಲ್ದಿ ಅಂಗಡಿ ಸರ್. ಸರ್ ಅದೇ ನೋಡ್ಕೊಂತ ಅಮ್ಮ ತಮ್ಮ ಇಬ್ಬರು ಕಾರ್ಪೊರೇಷನ್ ಕೆಲಸ ಕೊಡ್ತೇವೆ ಸರ್. ಓಕೆ, ಮಾತಾಡ್ತೀರಮ್ಮ. ಇವೆಲ್ಲ ಎಲ್ಲರ ಮುಂದೆ ಬೇಡ, ಮಾತಾಡಿ. ನೀವು ಬಂದ್ಬಿಡಿ. ಆಯ್ತು, ಸ್ವಲ್ಪ ಈ ಕಡೆ ಬರ್ರಿ, ತೊಗೊಂಡು ಹೋಗ್ಬಿಡ್ತೀವಿ. ಪ್ಲೀಸ್ ಒಂದು ನಿಮಿಷ. ಗಣೇಶ್ ಸರ್, ಒಂದು ನಿಮಿಷ ಈ ಕಡೆ ಒಂದು ನಿಮಿಷ. ಸರ್